ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಯಲ್ಲಿ 6 ಜನ ವೈದ್ಯರು ಟ್ರಾನ್ಸ್ಫರ್ ಆಗ್ತಾರೆ. ಆದ್ರೆ ಒಳಗೆ ಬರೋರು ಮಾತ್ರ 2. ಇದರಿಂದ ಬಡವರಿಗೆ ಆರೋಗ್ಯ ಮರೀಚಿಕೆಯಾಗಲಿದೆ ಎಂದು ಶಾಸಕ ಆರಗ ಜ್ಞಾನೇಂದ್ರ ಹೇಳಿದ್ದಾರೆ. ನರ್ಸಿಂಗ್ ಹೋಮ್ಗಳ ಬಿಸಿನೆಸ್ ಜಾಸ್ತಿಯಾಗೋ ಹಾಗೆ ಸರ್ಕಾರ ವರ್ಗಾವಣೆ ಮಾಡ್ತಾ ಇದೆ ಎಂದು ಕಿಡಿಕಾರಿದ್ದಾರೆ. ವೈಜ್ಞಾನಿಕವಾಗಿ ವರ್ಗಾವಣೆ ನಡೀತಾ ಇಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ರು. ಇನ್ನು ಸಮೀಕ್ಷೆ ವಿಚಾರಕ್ಕೂ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡರು. ನಾನು ಈಗ 4 ದಿವಸದ ಹಿಂದೆ ನಮ್ಮ ರಾಜ್ಯದ ಆರೋಗ್ಯ ಕಾರ್ಯದರ್ಶಿಯವರು ಪ್ರಿನ್ಸಿಪಲ್ ಸೆಕ್ರೆಟರಿ ಅವರ ಜೊತೆಗೆ ಮಾತಾಡಿದೆ. ಒಂದು ವಿಧಾನ ಇಟ್ಕೊಂಡಿದ್ದಾರೆ, ಕ್ರಿಟಿಕಲ್ ಪೋಸ್ಟು, ನಾನ್ ಕ್ರಿಟಿಕಲ್ ಪೋಸ್ಟ್ ಅಂತ. ತಾಲೂಕು ಲೆವೆಲ್ ಹಾಸ್ಪಿಟ್ಲನ್ನು ಅನೇಕ ಹುದ್ದೆಗಳನ್ನು ನಾನ್ ಕ್ರಿಟಿಕಲ್ ಅಂತ ಇಟ್ಕೊಂಡಿದ್ದಾರೆ. ಈಗಾಗಲೇ ಉದಾಹರಣೆಗೆ ತೀರ್ಥಹಳ್ಳಿ ಆಸ್ಪತ್ರೆಯಲ್ಲಿ 6 ಜನ ವೈದ್ಯರು ಇಲ್ಲಿಂದ ಟ್ರಾನ್ಸ್ಫರ್ ಆಗ್ತಾರೆ ಹೊರಗೆ. ಒಳಗೆ ಬರೋರು 2 ಜನ. ಅದರಲ್ಲೂ ಕೂಡ ಒಬ್ಬರು ಹೇಳಿ ಹೋಗಿದ್ದಾರೆ, ಮೈಸೂರಿನವರು, ನನಗೆಲ್ಲೂ ತಗೊಳ್ಲಿಕ್ಕೆ ಅವಕಾಶ ಇರಲಿಲ್ಲ, ನಿಮ್ಮದು ತೀರ್ಥಹಳ್ಳಿಯಲ್ಲಿ ಇತ್ತು, ಹಾಗಾಗಿ ಇದನ್ನು ತಗೊಂಡಿದ್ದೀನಿ, ಅದನ್ನು ಬರೋಲ್ಲ ಅಂತ ಹೇಳಿ ಹೋಗಿದ್ದಾರೆ. ಹೀಗಾಗಿ ಆಸ್ಪತ್ರೆಗಳು ಖಾಲಿ ಆಗ್ತದೆ, ಬಡವರಿಗೆ ಆರೋಗ್ಯ ಮರೀಚಿಕೆ ಆಗ್ತದೆ. ಮತ್ತು ನರ್ಸಿಂಗ್ ಹೋಮ್ಗಳ ನರ್ಸಿಂಗ್ ಹೋಮ್ಗಳ ಬಿಸ್ನೆಸ್ ಜಾಸ್ತಿ ಆಗೋ ಹಾಗೆ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅಂತೇಳಿ ನನಗೆ ಅನಿಸುತ್ತೆ. ಆದ್ದರಿಂದ ತಕ್ಷಣ ಸರ್ಕಾರ ಈ ವರ್ಗಾವಣೆಯನ್ನು ಮಾಡಿಫಿಕೇಷನ್ ಮಾಡಬೇಕು, ಪುನರ್ ಪರಿಶೀಲನೆ ಮಾಡಬೇಕು. ಈಗಿರ್ತಕ್ಕಂಥ ವ್ಯವಸ್ಥೆ ಅದು ಸರಿಯಾಗಿಲ್ಲ, ವೈಜ್ಞಾನಿಕವಾಗಿಲ್ಲ. ಕನಿಷ್ಠ ನಮ್ಮ ತಾಲೂಕು ಲೆವೆಲ್ ಆಸ್ಪತ್ರೆ ಆದರೂ ಕೂಡ ಗಟ್ಟಿಯಾಗಿ ಕೆಲಸ ಮಾಡದೆ ಹೋದರೆ ಬಡವರಿಗೆ ತುಂಬ ತೊಂದರೆ ಆಗ್ತದೆ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆಯನ್ನು ಗಟ್ಟಿಗೊಳಿಸೋಕ್ಕಂಥ ಕೆಲಸ ಮಾಡಬೇಕು. ಇತ್ತೀಚೆಗೆ ವೈದ್ಯರನ್ನು ಅಪಾಯಿಂಟ್ಮೆಂಟ್ ಮಾಡ್ತಾ ಇಲ್ಲ, ಸ್ಟಾಫ್ ನರ್ಸ್ಗಳ ಸಂಖ್ಯೆ ಅತ್ಯಂತ ಕಮ್ಮಿ ಇದೆ. ಆದರೂ ಕೂಡ ಹೇಗೋ ನಡೆಸ್ಕೊಂಡು ಹೋಗ್ತಾ ಇದ್ರು. ಈ ಟ್ರಾನ್ಸ್ಫರ್ಸಿಂದ ಎಲ್ಲವೂ ಕೂಡ ಗೊಂದಲಮಯ ಆಗಿದೆ. ಇದು ಈ ಸಮೀಕ್ಷೆ ದೊಡ್ಡ ಗೊಂದಲ. ಯಾರ್ದೋ ಚಟಕ್ಕಾಗಿ, ಯಾರ್ದೋ ರಾಜಕೀಯ ಹಿತಾಸಕ್ತಿಗಾಗಿ ಇದನ್ನು ಮಾಡಬಾರ್ದು, ಪ್ರಾಮಾಣಿಕವಾಗಿ ನಡೀಬೇಕು. ಸೆಂಟ್ರಲ್ ಗೌರ್ಮೆಂಟ್ ಈಗಾಗಲೇ ಸೆನ್ಸಸ್ಸಿಗೆ ಆದೇಶ ಕೊಡ್ತಾ ಇದೆ, ಅದು ಎಲ್ಲವನ್ನೂ ಕೂಡ ಮಾಡ್ತದೆ. ಅಷ್ಟು ಒಳಗಾಗಿ ಇನ್ನೊಂದು ಯಾಕೆ ಸಮೀಕ್ಷೆಗಳು ರಾಜ್ಯ ಸರ್ಕಾರದ ಕಡೆಯಿಂದ ನಮಗೂ ಅರ್ಥ ಆಗ್ತಾ ಇಲ್ಲ. ಹಿಂದೆ ಸುಮಾರು 160 ಕೋಟಿ ಖರ್ಚು ಮಾಡಿರ್ತಕ್ಕಂಥ ಸಮೀಕ್ಷೆ ಈಗ ನೀರು ಪಾಲಾಗಿದೆ, ಅದು ಬಿಟ್ಟೋಗಿದೆ. ಮತ್ತೊಂದು ಏನೋ ಮಾಡಲಿಕ್ಕೆ ಹೊರಟಿದ್ದಾರೆ. ಒಟ್ಟಾರೆ ರಾಜ್ಯ ಸರ್ಕಾರ ತನ್ನ ಗೊಂದಲದಿಂದ, ತನ್ನ ಭ್ರಷ್ಟಾಚಾರದಿಂದ ಜನರ ಮನಸ್ಸನ್ನು ಬೇರೆ ಕಡೆಗೆ ಸೆಳೆಯುವಂಥ ಒಂದು ರಾಜಕೀಯ ತಂತ್ರಗಾರಿಕೆ ಹೊರತು ಬೇರೆ ಏನಿಲ್ಲ.